ಏನೋ ನಿನ್ ಹೆಂಡ್ತಿಗೆ ಅದೇ ಬಂಗಾರಮ್ಮನ ಮಗಳಿಗೆ ಮದ್ವೆ ಸೆಟ್ ಆಗ್ಬಿಟ್ಟೈತಂತೆ. ಯಾರು? ಆ ಅಂಕಲ್ ಅಲ್ವೇ? ಅಯ್ಯೋ! ಅಂಕಲ್ ಕತೆ ಎಲ್ಲ ಅವತ್ತೇ ಮುಗ್ದೋಯ್ತು. ನೆನ್ನೆನೇ ಅಂಕಲ್ ಮದ್ವೆ ಎಲ್ಲ ಅಂದ್ರೆ ಮುಗ್ದೋಗ್ಬಿಟ್ಟೈತೆ. ಕೆಂಪಕ್ಕನ ಜೊತೆ ಮುಗ್ದೋಗ್ಬಿಟ್ಟಿದ್ದು ಆಯ್ತು, ಹೊಂಟೋಗಿದ್ದು ಆಯ್ತು. ಅದಲ್ಲ ಇವಾಗ ಅದೇ ಗೌರಿ ನಿನ್ ಹೆಂಡ್ತಿ ಅವ್ರ ಹೊತ್ತಿಗೆ ಯಾವ್ದೋ ಹುಡುಗನ ಹುಡ್ಕವಳಂತೆ. ಊರಾಗೇನೋ ಇಲ್ಲೇನೇನಿಯ ಕೆಲಸ ಮಾಡ್ಕೊಂಡು ಬಿದ್ದಿರೋದಂತೆ ಇಲ್ಲೇನೇನಿಯ. ಗುಡಿಸ್ಲುನಾಗೇನೇನಿಯ ಕೆಲಸ ಮಾಡ್ಕೊಂಡಿರೋ ಥರನೇ ಏನೋ ಮಾಡೋರು ಎನ್ನಿಸ್ತದೆ. ಏನೋ ದಿನ ಜಮೀನ್ಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾನಂತೆ. ಏನೋ ಹಾಯ ಮನೆ ಕರ್ಕೊಬಿಟ್ಟು ಬಂದು ಇರಿಸ್ಕೊಂಡ್ರದಂತೆ. ಗೌರಿನೇನಿಯ ನೋಡ್ದ ನಿನ್ ಎಂಡ್ರಿಗೆ. ಹಾಂ, ಸಾವ್ಕಾರು ಅಂತ ಹೋಗ್ಬಿಟ್ಟು ಕೊನೆಗೆ ಬಡವರೇ ಸಿಕ್ಬಿಟ್ರು. ಆ ಮನಿಯಾಳಿಗೆ ಕಿತ್ತೋಗಿರೋ ಮನಿಯಾಳಿಗೆ ಇನ್ ಎಂತ ಹುಡುಗ ಸಿಗ್ತಾನೆ ಹೇಳು? ನಾನಂತೂ ಡೈವರ್ಸ್ ಕೊಟ್ಬಿಟ್ಟು ಒಳ್ಳೆ ಕೆಲಸನೇ ನೀ ಮಾಡ್ಬಿಟ್ಟೆ ನಾನಂತೂನುವೆ. ಹಬ್ಬ ದೇವ್ರೆ! ಅವಳು ಹಂಗೆ ಹಾಳಾಗೋಗ್ಬೇಕು. ಆ ಬಂಗಾರಮ್ಮ ಮಗಳು ಇಬ್ರುನುವೆ ಹಾಳಾಗೋಗ್ಬೇಕು. ಉದ್ಧಾರ ಅಂತೂನುವೆ ಆಗ್ಬಾರ್ದು. ಹಾಳಾಗೋದ್ರೆ ನೀಯ ನೆಮ್ಮದಿ ನನಗಂತೂನುವೆ. ಹಾಳಾಗೋಗ್ಲಿ ಸುಮ್ಕಿರು. ನನಗೆ ಹೆಂಗ್ ಮೈ ಉರಿತದೆ ಅಂತ ಹೇಳಿದ್ರು ನನ್ಕಿಂತ ನೆನೆಸ್ಕೊಂಡ್ರೆ ನೀಯ ಮೈಯೆಲ್ಲ ಉರ್ದೋಯ್ತದೆ ನಂಗಂತೂನುವೆ. ಹೆಂಗವ್ನು ಹುಡುಗ ಸಂದಕವ್ನ? ಹುಡ್ಗ ನೋಡಕ್ಕೇನೋ ಸಂದಗವ್ನಿ, ಕಡು ಬಡತನ, ಊಟಕ್ಕೂ ನಡಿಯಕ್ಕಿಲ್ಲ, ಮನೆನಾಗ ಏನೂ ಇಲ್ಲ ಅಂತ ಹೇಳ್ತಾರಪ್ಪ. ಇಲ್ಲೇನೇ ಬಂದು ಮನೆಯೊಳಗೆ ಒಂಥರ ಇದು ಬಿಡ್ತಾನೋ ಏನೋ ಅಂತ ಹೇಳ್ತಿದ್ರು. ಅದೇನು ಕತೆಯೋ ಗೊತ್ತಿಲ್ಲ. ಇದ್ರೂ ಇರ್ಬೋದು ಅಂತ ಅನ್ನಿಸ್ತದೆ. ನೀನು ನೋಡ್ಬೇಕು, ಹುಡುಗ ಏನೋ ನೋಡೋಕೋಸಿ ಸಂದಕವ್ನಿ, ಅದಕ್ಕೆ ನೀ ಬಿದ್ದವಳೇನೋ. ನಿನ್ನ ಹೆಂಡ್ತಿ ಲೆಕ್ಕ ಹಾಕು. ಎಂಥ ಹುಡ್ಗನ ಮದುವೆ ಮಾಡ್ಕೊತಾವಳೆ ಅಂತ ಹೇಳ್ಬಿಟ್ಟು ನಿನ್ನ ಹೆಂಡ್ತಿ ಅಲ್ವೇ? ಹ್ಞೂ, ಹೋಗತ್ತಗಿ. ಮಾಡ್ಕಂಡ್ಲಿ. ಆ ಕಿತ್ತೋಗಿರೋ ಬಿಲಾಲಿಗೆ ಅಂಥವನೇನೆಯೇ ಸಿಗಬೇಕು. ದಿನಾ ಕೂಲಿ ಮಾಡ್ಬೇಕು. ನನ್ನ ಕಣ್ಮುಂದೆ ನೀ ಕೂಲಿಗೆ ಹೋಗ್ಬೇಕು ಅವಳು. ನಾನು ಅದನ್ನ ಕಣ್ಣಾರೆನೆಯೇ ನೋಡಬೇಕು. ಅವಾಗ ಏನೇನೋ ಖುಷಿ ಆಗೋದು. ನನಗೆ ಎಷ್ಟೋ ಅಯ್ಯೋ ಅನ್ಸಿದ್ಲು. ಹ್ಞೂ, ಅದ್ಯಾರೋ ಅಂಕಲ್ನ ಕರ್ಕೊಂಬಿಟ್ಟು ಬಂದಿದ್ದಲ್ಲ ಬಂಗಾರಮ್ಮ ಮದುವೆ ಮಾಡಿಸ್ತೀನಿ ಅಂತ, ಕೋಟ್ಯಾಧೀಶ್ವರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನಿನ್ನು ಹಿಡಿಯೋಕ್ಕಾಗಕ್ಕಿಲ್ಲ ಕಣಮ್ಮೋ ಅಂತ ಅಂದ್ಕೊಂಡೆ ನಾನು ಹೆಂಡ್ತಿನ. ಕೊನೆಗೂನು ಬಿದ್ಲತ್ತಗೆ ಹಳ್ಳಕ್ಕೆ. ಹ್ಞೂ, ಹ್ಞೂ, ಹ್ಞೂ. ಹೇ! ಆ ಹುಡ್ಗ ಹೊಲ್ದ ಹತ್ರನೇ ಇತ್ತಾನೆ. ಏನನಪ್ಪ ಶಾನೆ ಏನೋ ಅಂತ ರಿಸ್ಕ್ ಆಗಂತ ಕೆಲಸ ಏನು ಮಾಡ್ತಿರಲ್ಲ. ಈ ಸುಮ್ಮನೆ ತೆಂಗಿನಕಾಯಿಗಳು ಎತ್ತಾಕೋದು, ಇಲ್ಲ ಅಂತಂದ್ರೆ ಏನೋ ಅವು ಇವು ಬ್ಯಾರೆ ಕೆಲಸಗಳು ಅಂಥವು ಇಂಥವು ಮಾಡ್ತಿರ್ತಾನೆ ಅಷ್ಟೇನಿಯ. ಅಷ್ಟು ಬಿಟ್ರೆ ಶಾನೆ ರಿಸ್ಕ್ ತಗೊಳ್ಳೋಂಥ ಕೆಲಸಗಳೇನು ಮಾಡಕ್ಕಿಲ್ಲ. ಹ್ಞೂ, ಏನು ಕತೆನೋನಪ್ಪ. ನೀನು ನೋಡಬೇಕು. ಬೇಕಾದ್ರೆ ಬಾ ನೋಡಿಸ್ತೀನಿ ಹೆಂಗವ್ನೆ ಅಂತ ಹೇಳಿ. ಹೌದೇ? ನೋಡ್ಕೊಂಬರ್ಬೇಕು. ಆಯ್ಕಂತೀನಿ ಇದ್ದಂಗೆ ಇತ್ತಾನೆ ಬಾರ. ನೋಡಕ್ಕೆ ಒಂಚೂರು ಚೆನ್ನಾಗಿದ್ರು ಕಾಸಿಲ್ಲ ಅಂದ್ರೆ ಇನ್ನು ಹೆಂಗಿರ್ತಾನೆ ಹೇಳು? ರೀ, ಏನ್ ಮಾಡ್ತಾ ಇದ್ರಿ? ಏನಿಲ್ಲ. ಅದೇ ನನ್ನ ಮೊದಲನೇ ಏನ್ರಮ್ಮ ಡೈವರ್ಸ್ ಆಗೋಗ್ಬಿಟ್ಟೈತಲ್ಲ ಅವಳಿಗೆ. ಅವ್ರ ಹೊತ್ತಿಗೆ ಹುಡುಗನ ಹುಡುಕ್ಬಿಟ್ಟವ್ರಂತೆ. ಹುಡುಗ ಕೂಲಿನಲ್ಲಿ ಮಾಡ್ಕೊಂಡಿತ್ತಾನಂತೆ. ಆ ಅವ್ನ್ ಕೂಲಿನನ್ನ ಮಾಡ್ಲಿ ನಾಲಿನನ್ನ ಮಾಡ್ಲಿ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಅವ್ನ ಹೆಂಗೋನು ಆರಾಮಾಗಿ ಅವನಲ್ಲ. ಪಾಪ ಏನೋ ಕೆಲಸ ಮಾಡ್ಕೊಂಡು ಹಂಗಾದ್ರೂ ಇರ್ಲಿ ಬಿಡು. ಸುಮ್ನೆ ಹಂಗು ಹಿಂಗು ಅಂತ ಓಡಾಡ್ಕೊಂಡೇನಿಲ್ವಲ್ಲ. ಹಂಗಲ್ಲ. ಅಲ್ಲ ಎಂತ ಹುಡುಗ ಸಿಕ್ಕವನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅಷ್ಟೇನೆ. ಸರಿ ಬಿಡು, ನಂಗೊಂದು ಸ್ವಲ್ಪ ಹೊರಗಡೆ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ಬಾರ ಬಾ, ಹೋಗನ್ ಬಾರ. ಓ ನಿಮ್ಮಿ, ಬಾರೆ. ಯಪ್ಪ, ಎಷ್ಟ್ ದಿನ ಐತೆ ₹1,00,00,000 ಲಾಟ್ರಿ ಹೊಡೆದಾಗಿಂದನೂ ಮಾತೇ ಆಡ್ಸಕ್ಕಿಲ್ವಲ್ಲ. ಹಂಗೆ ಆರಾಮಾಗಿ ಒಬ್ಬೊಬ್ಳೇನೆ ಇತ್ತಿಯಲ್ಲ. ಇಲ್ಲ, ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆನ ಮಾಡ್ತಾ ಇದ್ದೆ. ಅದೇ ಇನ್ನೇನು ಪಾಯ ಹಾಕಕ್ಕೆಲ್ಲ ನೋಡಬೇಕು. ಈಗೆಲ್ಲನೂ ಪಾಯ ಹಾಕೋದನ್ನೆಲ್ಲ ನೋಡಿ ಮಾಡಿ ಎಲ್ಲ ರೆಡಿ ಮಾಡಿಸ್ಬೇಕು. ನಮ್ಮ ಯಜಮಾನ್ರು ಏನು ಬೇಡ ಬಾಯ್ಲಿ, ನಿನ್ನ ದುಡ್ಡೇನು ಹಾಕ್ಬೇಡ, ₹1,00,00,000 ದುಡ್ಡ ನೀನು ಏನಾರ ಮಾಡ್ಕ, ನಾನು ಹೆಂಗೋ ಕಟ್ಕೊಂತೀನಿ ಮನೇನ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾವ್ರೆ. ಆದ್ರೂ ಪಾಪ ಅವ್ರು ಜಾಸ್ತಿ ರಿಸ್ಕ್ ತಗೋತಾರಲ್ವಾ, ಅದಕ್ಕೆ ನಾನು ಒಂದು ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ತಗೊಳ್ತಾ ಇದ್ದೀನಿ. ಪಾಯಿದೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಗ್ಗಕ್ಕೆ ಭಾನುವಾರ. ಅದಕ್ಕೆ ನೀನು ಕರೆಯೋಣ ಅಂತೇಳಿ ಬಂದೆ. ನಿಮ್ಮಿ, ನಿಜವಾಗೂ ನೀನು ನೋಡ್ರೆ ನನಗಂತೂ ಖುಷಿ ಆಗ್ತೈತೆ. ನೀನಂತೂ ಏನೋ ಒಂದು ಮಾಡ್ಕೊಂಡಾದ್ರೂ ಮನೆ ಕಟ್ಟಾಗಿ ಮಾಡಿಬಿಟ್ಟೆ. ಇಲ್ಲಿ ನಾನು ನೋಡಿದ್ರೆ ಇವತ್ತಿಗೂ ನಮ್ಮ ಅಪ್ಪನ ದುಡ್ಡಾಗೇನೆ ತಿನ್ಕೊಂಡು ಕೂತಿದ್ದೀನಿ ಅಂತ ಅನ್ನಿಸ್ತೈತೆ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ನನ್ನ ಮಗ, ಸಾರಿ, ಈ ನಿನ್ನ ಗಂಡ ಅವನಲ್ಲ, ಈ ನಿನ್ನ ಗಂಡಂಗೆ 3 ಹೊತ್ತು ತಿನ್ಕೊಳ್ಳೋದು ಓಡಾಡೋದು ಅಲ್ಕೊಳ್ಳೋದು ಬಿಟ್ರೆ ಇನ್ನೇನು ಕೆಲಸ ಐತೆ? ಹಾಳಾದನು ಒಂದು ದಿನಕ್ಕೆ ₹10 ಕೆಲಸ ಮಾಡ್ರ ನಾನು ಕಣ್ಣಾರೆ ನೋಡಿಲ್ಲ ನಾನು. ನೀನು ಹಿಂಗೆ ಇದ್ರೆ 3 ನಾಮ ಹಾಕಿ ಅಷ್ಟೇನ್ಯ ಮಟಾಶ್ ಮಾಡಾಕ್ ಬಿಡ್ತಾನೆ ನೋಡು. ನೀನು ಹಿಂಗೆ ಇದು ಇರಕ್ಕೆ ಹೋಗ್ಬೇಡ. ಅವನ್ನ ಮೈ ಬಗ್ಸಿ ಕೆಲಸ ಮಾಡಂಗೆ ಮಾಡು. ನೀನು ನಿಮ್ಮ ಅಪ್ಪನೇ ನೀ ದುಡ್ದು ಆಗ್ತಾ ಇದ್ರೆ ಚೆನ್ನಾಗಿ ತಿನ್ಕೊಂಡು ನಂದಿ ಮರಿ ಆದಂಗೆ ಆಗವನು ನೋಡೋನ್ ಮಕ್ಕನ. ನನಗೂ ಅದೇ ನಿನಗೆ ಬೇಜಾರು. ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಹತ್ರ ನಿನಗೆ ಕೆಲಸ ಮಾಡಿಸ್ಲಿ. ಏನಾರ ಕೆಲಸ ಹೇಳಿದ್ರೆ ಮಾಡ್ತೀನಿ ಅಂತಾನೆ. 10 ಪೈಸದ ಕೆಲಸ ಮಾಡೋಕ್ಕಿಲ್ಲ. ಅವನಿಗೆ ಮೊದಲು ಸರಿಯಾಗಿದ್ದ. ಈಗ ಎಲ್ಲ ಡೈವರ್ಸ್ ಕೊಟ್ಬಿಟ್ಟ ಮೊದಲನೇ ಹೆಂಡ್ತಿಗೆ. ಈಗ ನಾನು ಬೇರೆ ಮನೆಯಾಗೆಲ್ಲ ನೋಡಿ ಮಾಡಾಕ್ತೀನಲ್ಲ, ಅದಕ್ಕೆ ಅವ್ನಿಗೆ ಅದು ಏನು ಕೊಬ್ಬೋದು ಏನು ದುರಂಕಾರವೋ ಗೊತ್ತಿಲ್ಲ. ಸುಮ್ಕೆ ನನಗೆ ಆಟ ಆಡ್ಕೊಂಡು ಅಡ್ಡಾಡ್ಕೊಂಡು ಇರ್ತಾನೆ. ಏ ನೀನು ಹಿಂಗೆ ಇದ್ರೆ ಹಿಂಗೆ ತಂದು ಆಗ್ತಿದ್ರೆ ಸೋಮಾರಿ ಆಗಿದ್ದಂಗೆ ಇನ್ನೇನು ಮಾಡ್ತಾನೆ ನೋಡು. ಗಂಡುಗಳು ಯಾರು ಒಳ್ಳೆ ಸಿಗಲ್ಲ. ಹೊಡೆದೋ ಸರ್ ಮಾಡ್ಕೋಬೇಕು. ಈಗ ಒಳ್ಳೆತನ ಕಟ್ಕೊಂಡು ಏನು ಮಾಡಬೇಕು? ಸೋಮಾರಿ ಅಲ್ವಾ ನಿನ್ನ ಗಂಡ, ಹುಟ್ಟು ಸೋಮಾರಿ. ನಮ್ಮ ಅತ್ತೆನೂ ಅಷ್ಟೇನ್ಯ. ಎಲ್ಲೋದ್ಲು ನಿಮ್ಮ ಅತ್ತೆ? ಅಯ್ಯೋ, ಮನೆಗಿರೋದೇ ಇಲ್ಲ ಅಂತಾಳೆ. ಎತ್ತೊಯ್ತಾಳೆ ಎತ್ತು ಬತ್ತೋಳೆ ಒಂದು ಗೊತ್ತಿಲ್ಲ ನಂಗಂತೂ. ಆ ಬಂಗಾರಮ್ಮ ಮಗಳು ಇರೋ ಗಂಟ ಹೊಸಿ ನಮ್ಮ ಮನೆ ಹಂಗೆ ಓಡಾಡೋದು ಬರೋದು ಅದು ಇದು ಆಗೋದು. ಈಗ ಅವರೆಲ್ಲ ದೂರ ಆದಮೇಲೆ ಈ ಮನೆಗಂತೂ ಯಾರೂ ಇಲ್ಲ. ನಾನು ಒಬ್ಬಳೇ ಬಿದ್ದಿರ್ತೀನಿ ಮನೆಯಾಗೆ. ನನ್ನ ಗಂಡ ಅಂತೂ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ. ₹10 ಕೆಲಸನೂ ಮಾಡಲ್ಲ. ಕೇಳಿದ್ರೆ ಜಮೀನು ತಗೋಗಿದ್ದೆ ಮಾಡಿದ್ದೆ ಅಂತ ಹೇಳ್ತಾನೆ ಕಣ್ಣಿಮಿ.
ಏ ತೆಗುದ್ನಾಲ್ಕು ಪಾರ್ಸ್ ಮುಚ್ಕೊಂಡು ಕೆಲಸ ಮಾಡದೆ ಅಂತ ಮಾಡಕ್ಕಿಕ್ಕು ನೀನು ಹಿಂಗೇನಿ ಆಗ್ಬಿಟ್ರೆ ಸೋಮಾರಿ ಸೋಮಾರಿ ಬಿಡತದೈತೆ ನಾವು ಏ ನನ್ನ ಗಂಡ ನೋಡಿ ಬೆಳಿಗ್ಗೆ ಓದೋನ್ ಪಾಪ ಮೈ ಮುರಿಲು ಕೆಲಸ ಮಾಡ್ತಿತ್ತಾನು ಅಲ್ತಾಗೆಲ್ಲನೂ ಹ್ಞೂ ನೀನು ಹಂಗೆ ನೀ ಮಾಡಕ್ಕಿಕ್ಕು ಗಂಡ್ಸು ಕೂತ್ಕೊಂಡು ಕುಂತ್ಕೆಟ್ಟ ಹೆಂಗ್ಸು ತಿರುಗ್ಕೆಟ್ಲು ಅಂತ ಹೇಳ್ಬಿಟ್ಟು ಗಾದೆ ಮಾತಿಲ್ವೇ ನಿನ್ನ ಗಂಡನ ಕೂರ್ಸಿ ನೀನು ಹಾಳು ಮಾಡಬೇಡ ನೋಡು ಈ ಪುಂಡ ಪೋಕ್ರ ಜೊತೆ ತಿರ್ಗಕ್ಕೆ ಹೋಯ್ತಾನೆ ಹೆಂಗಿದ್ರು ಆಸ್ತಿ ಐತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸು ನೀನು ಹೇಳೋದು ಸರಿ ನೀನಿಯ ಕಳ್ಳ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ತಿಂದು 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 ಜಾಸ್ತಿ ಆಗೈತಿ ನನ್ನ ಮಗನಿಗೆ ದುಡ್ಕೊಂಬಿಟ್ಟು ಬರೋ ಕಲಿಸೇ ಕಳಿಸ್ತೀನಿ ನಾನು ಅಲ್ಲ ಏನು ಕೆಲಸನೇ ಮಾಡಲ್ಲ ಕಣ್ಣಿಮ್ಮಿ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ ಕಳ್ಳ ನನ್ನ ಮಗ ನನಗಂತೂ ಮೈಯೆಲ್ಲ ಉರಿದೋಗ್ತೈತೆ ನನಗಂತೂ ಪಾಪ ನಮ್ಮ ಅಪ್ಪ ಅಂತ ಇನ್ನು ಎಷ್ಟು ವರ್ಷ ಅಂತ ನಮ್ಮ ಅಪ್ಪನ ಕೈಲಿ ದುಡಿಸ್ಕೊಂಡು ತಿನ್ನಕ್ಕಾಗ್ತದೆ ಹೇಳು ಸರಿ ಬಿಡು ನೀನು ಬಂದು ಹೇಳಿದ್ದು ಒಳ್ಳೇದೇನೆ ಆಯಿತು ನನ್ನ ಮಗನ ಕಡೆ ಗಮನನೇ ಕೊಡ್ತಿರಲಿಲ್ಲ ಇನ್ನು ಮೇಲೆ ಗಮನ ಕೊಟ್ಟು ಚಚ್ಚಿ ಚಟ್ನಿ ಮಾಡ್ತೀನಿ ಸರಿ ಪಾಯ ಹಾಕಕ್ಕೆ ಪಾಯಿ ಪೂಜೆ ಎಲ್ಲ ಮಾಡ್ತೀವಿ ಭಾನುವಾರ ಬಂದ್ಬಿಡು ಸರಿನಾ ಮನೆ ಕಟ್ಟಕ್ಕೆ ನಮ್ಮ ಯಜಮಾನ್ರು ನಿಂಗೆ ಯಾರ್ಯಾರಿಗೆ ಬೇಕೋ ಎಲ್ರಿಗೂ ಹೇಳ್ಕೊಂಬಿಡ್ ಬಾ ಅಂತ ಹೇಳಿದ್ರು ಅದಕ್ಕೆ ಬಂದೀವ್ನಿ ಮರಿದಿದ್ದಂಗೆ ಬಂದ್ಬಿಡು ಸರಿನಾ ಹಾಂ ಸರಿ ಸರಿ ಆಯಿತು ಬೇಜಾರು ಮಾಡ್ಕೊಬೇಡ ಗಂಡನೂ ಸೊರೈತ ನಿನ್ನ ಗಂಡ ಬಡ್ದ ಸೊರ್ ಮಾಡ್ಕ ಏನು ಆಗಕ್ಕಿಲ್ಲ ಸರಿನಾ ಎಲ್ಲ ಗಂಡಸ್ರು ಹಂಗೇನೆ ನೀ ಸರ್ ಮಾಡ್ಕೋಬೋದು ಹೇಳು ಸರಿ ಕಣ್ಣಿಮ್ಮಿ ಸರಿ ನಮ್ಮ ಅಕ್ಕ ಮನೆ ಹತ್ರ ಹೋಯ್ತೀನಿ ನಿಮ್ಮಿ ಹೇಳೋದು ಸರಿಯಾಗೇನೇ ಐತೆ ನನ್ನ ಗಂಡ ಹುಟ್ಟು ಸೋಮಾರಿ ನನ್ನ ಮಗ ಆಗವನಿ ಬೆಳಗ್ಗೆಯಿಂದ ಸಂಜೆ ಗಂಟ ಇನ್ನೇನು ಕೆಲಸ ಮಾಡ್ತಾನೆ ಕುಂತು ಜಾಗದ ಕುಂತ್ಕೋತಾನೆ ನಮ್ಮಪ್ಪ ಎಲ್ಲ ಫೆಸಿಲಿಟೀಸ್ ನನಗೆ ಮಾಡ್ಕೊಟ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಆಡ್ತಾವನೆ ಕಂತ್ರಿ ನನ್ನ ಮಗ ನನ್ನ ಮಗಂಗೆ ಸರಿಯಾಗಂದ್ರೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನನ್ನ ಮಗಂಗೆ ಮನೆನಾಗ ಏನೂ ಇಲ್ಲ ಹಂಗೆ ಹಿಂಗೆ ಅಂತ ನಾಟಕ ಆಡಬೇಕು ಇಲ್ಲ ಹುಟ್ಟು ಸೋಮಾರಿ ಆಗೋಗ್ಬಿಡ್ತಾನೆ ಎಲ್ಲ ಕಾಣ್ತಾನೆ ಇಲ್ಲ ಅವಾಗಿಂದ ಓಡಾಡ್ಸ್ಕೊಂಡು ಕರ್ಕೊಬಿಡ್ತಾ ಇದೆಯಾ ಕಾಣ್ತಿಲ್ಲ ಎಲ್ಲಿ ಇನ್ನೇ ಓಡಾಡ್ಕೊಂಡು ಇಟ್ಟಿದ್ದ ನೀನು ನೋಡ್ಬೇಕು ಅವನನ್ನು ಚೆನ್ನಾಗಿ ರೇಗಿಸ್ಬೋದು ನೋಡಿ ನೀನು ಏನು ಗೊತ್ತಿಲ್ಲ ಇಲ್ದಿರೋನು ಒಳ್ಳೆ ಪಂಚೆ ಹಾಕೊಂಡು ಒಳ್ಳೆ ಮೂದೇವಿ ಥರ ಇತ್ತಾನೆ ಇಲ್ಲೇ ಎಲ್ಲೋ ಕೆಲಸ ಮಾಡ್ತಿದ್ದ ಆ ತೆಂಗಿನ ಮರದ ಹತ್ರನೋ ಇಲ್ಲ ಅಂತಂದ್ರೆ ಈ ಅಡಿಕೆ ಮರಗಳ ಹತ್ರನೋ ಅದು ನೆಳ್ಳಾಗಿರ್ತಾನಪ್ಪ ಎಲ್ಲೋ ಒಂದು ಹತ್ರ ಬಾ ನೀನು ಕರ್ಕೊಂಡೋಗ್ಬಿಟ್ಟು ತೋರಿಸ್ತೀನಿ ಈ ಕಡೆ ಇಲ್ಲ ಅನ್ನಿಸ್ತದೆ ಕೆಲಸದವ್ರು ಇಲ್ಲ ಅಲ್ವಾ ಅದಕ್ಕೆ ಈ ಕಡೆ ಇಲ್ಲ ಅನ್ನಿಸ್ತದೆ ಈಗ ಈ ಜಮೀನು ಇಷ್ಟು ದೊಡ್ಡ ಜಮೀನಲ್ವಾ ಎಲ್ಲೋ ಒಂತಾಗ ಸಿಗ್ತಾನೆ ಓಡಾಡೋಣ ಬಾ ಇನ್ನೇನು ನೀನು ನೋಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀಗಲ್ಲ ಬಾ ಹೂಗಳನ್ನ ನೋಡ್ಲೇಬೇಕು ಆ ಕಿತ್ತೋಗಿರೋಳು ಇದೇನೆ ಅಂತ ಹುಡುಗನ ಮದುವೆ ಮಾಡ್ಕೊತಾಳೆ ಅಂತ ನೋಡ್ಲೇಬೇಕು ಅವಳನ್ನ ಅಂಗುಸ್ಕೊಂಡು ಆಡ್ಕೋಬೇಕಲ್ವಾ ನನ್ನೇನು ಅಯ್ಯೋ ಅನ್ಸಿಲ್ವಾ ಅವಳು ನನಗೆ ಇವಾಗ ಒಳ್ಳೆ ಚೆನ್ನಾಗಿರೋ ಹುಡುಗಿ ಸಿಕ್ಬಿಟ್ಟವಳೆಲ್ಲ ಎಂಟಿ ಆಗ್ಬಿಟ್ಟು ಇವಳಿಗಂತೂ ಎಂತೋ ಸಿಕ್ಕವ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ಲ ಅದಕ್ಕೆ ನೀನಿಯ ಸರಿ ಸರಿ ಬಾ ಇವತ್ತು ಅದು ಎಲ್ಲೋ ಹುಡುಕಿ ನೋಡ್ಬಿಟ್ಟೆ ನೀನಿಯ ನಾನಂತೂ ಬರೋದು ಬಾ ಸರಿ ಸರಿ ಬಾ ತೋರಿಸ್ತೀನಿ ಬಾ ಬಂಗಾರಮ್ಮ ನೀನು ಕಿತ್ತೋಗಿರೋ ಅಳಿಯನ್ನ ನಾನು ನೋಡ್ತೀನಿ ಅದನ್ನ ಎಂತ ಅಳಿಯ ಬತ್ತಾನೋ ನಿನ್ನ ಮನೆಗೆ ನೋಡೋಣ ಇಲ್ಲಿ ಕೂತವ್ ನೋಡು ಇವನೇನೆ ಕೂತಾವ್ ನೋಡು ಸೈಲೆಂಟ್ ಆಗಿರು ಯಾರ ತಗೋ ಮಾತಾಡ್ತಿದ್ದಂಗೆ ಅವನೇ ನೀನು ಹೆಂಡತಿ ಹತ್ರನ ಯಾರ ಹತ್ರ ಅವನು ಇವನೇನ್ಲ ಹಿಂಗವನೇ ಪಾಂಚೆ ಗಿಂಚೆ ಉಟ್ಕೊಂಡು ಒಳ್ಳೆ ಗೂಬೆ ಥರ ಅವನಲ್ಲ ಇವನು ಗೂಬೆ ಥರ ಇರೋದಲ್ಲ ಗೂಬೆನೇ ನೀಯ ಅಲ್ಲಿ ನೋಡು ಒಳ್ಳೆ ಹೆಂಗೆ ಮಾಸ್ಲೋಗಿರೋ ಬಟ್ಟೆಗಳೆಲ್ಲ ಹಾಕೊಂಡು ಹೆಂಗವನಿ ನಾನು ಆ ಗೌರಿ ನೀನು ಎಂಥ ಹುಡುಗನ ಹುಡುಗ್ಬಿಟ್ಟವಳು ಅಂತ ಅನ್ಕೊಬಿಟ್ಟಿದ್ದೆ ಕೂಲಿ ಕೆಲಸ ಮಾಡೋಣ ನೋಡ ಕೂಲಿ ಮಾಡೋನು ಇದ್ದಂಗೆ ನೀ ಅವನಿ ಅವ್ನ ಮಕ್ಕ ನೋಡಿದ್ರೆ ನೀ ಗೊತ್ತಾಗಲ್ವಾ ಕೂಲಿ ಮಾಡೋನು ಅಂತ ಹೇಳಿ ಹಲೋ ಯಾ ಸಾರಿ ನೆಟ್ವರ್ಕ್ ಇಶ್ಯೂ ಇತ್ತು ಯಾ ಏನೋ ಮಾತಾಡ್ತಾವ್ ಕೇಳಿಸ್ಕ ಹಾ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೊ ಕಾಲ್ ಮಾಡೋಕ್ಕಾಗಲಿಲ್ಲ ಯಾ ಐ ಆಮ್ ಇನ್ ಬಿಸಿ ವಿತ್ ಮೈ ಪರ್ಸನಲ್ ವರ್ಕ್ ಯಾ ಟೆಲ್ ಮಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಯಾ ಫಸ್ಟ್ ಒನ್ ಪ್ರಾಜೆಕ್ಟ್ನೇ ಅಪ್ರೂವ್ ಮಾಡಿ ಓಕೆ ಹಾಂ ಹೌದಾ ಫಸ್ಟ್ ಪ್ರಾಜೆಕ್ಟೇ ಓಕೆ ಅನಿಸುತ್ತೆ ನನಗೆ ಸೆಕೆಂಡ್ ಒನ್ ಇಸ್ ನಾಟ್ ಗುಡ್ ಓಕೆ ಇದೇಂತ ಮಗ ಇಂಗ್ಲೀಷಾಗೆಲ್ಲ ಮಾತಾಡ್ತಾವನೆ ನನಗೂ ಅದೇ ನಿನಗೆ ಅರ್ಥ ಆಯ್ತಿಲ್ಲ ಏನು ಇಂಗ್ಲೀಷ್ ಮಾತಾಡ್ತಾನೆ ಕಸ ಗುಡ್ಸೋ ಕೆಲಸ ಇಲ್ಲೆಲ್ಲ ಮನೆ ಕೆಲಸ ಮಾಡ್ತಾನೆ ಅಂದೆ ನನಗೆಲ್ಲ ಗೊತ್ತು ನಿಮ್ಮ ಇವ್ಳು ಗೌರಿ ಅವರೇ ಹುಡುಕಬಿಟ್ಟು ಬಂದಿರೋದಂತ ಊರಾಗಿರೋರಿಗೆಲ್ಲ ಗೊತ್ತು ಇಲ್ಲೇನು ಯಾವ ವ್ಯವಸಾಯ ಮಾಡ್ಕೊಂಡವನಿ ಇಂಗ್ಲೀಷ್ ಮಾತಾಡಿದ ಮಾತ್ರಕ್ಕೇನಿಯಾ ಏನು ದೊಡ್ಡ ಮನಸ್ಸು ಆಗೋಗ್ಬಿಡ್ತಾನ ಇಂಗ್ಲೀಷ್ ಮಾತಾಡಿದ ತಕ್ಷಣ ನೀನು ಕೋಟೇದಿಸೋರು ಆಗೋಗ್ಬಿಡ್ತಾನ ಇಂಗ್ಲೀಷ್ ಮಾತಾಡಿದ ತಕ್ಷಣ ನೀನು ಏನು ದೊಡ್ಡ ವ್ಯಕ್ತಿನ ಬಾರ್ಲ ಕಸ ಗುಡ್ಸೋರು ಇಂಗ್ಲೀಷಾಗಿ ಮಾತಾಡ್ತಾರೆ IT ಕಂಪ್ನಿಗಳಿಗೆ ಆದರೆ ನಾವು ಮಾತಾಡ್ತಿಲ್ವಲ್ಲ ಮಗ ನಮಗೆ ಇಂಗ್ಲೀಷ್ ಬರೋಕ್ಕಿಲ್ಲ ಆ ಕೆಲಸದವ್ರು ಮಾತಾಡ್ತಾವನೆ ಅಂದ್ರೆ ಉರಿಯೋಕ್ಕಿಲ್ವಾ 30 ದಿನಗಳಲ್ಲಿ ಇಂಗ್ಲೀಷ್ ಕಲೀರಿ ಅಂತ ಬುಕ್ ತಗೊಬಿಟ್ಟು ಬಂದು ಓದೋಣ ಸುಮ್ಕಿರ್ಲ ಈಗ ಅವನೇನು ಮಾತಾಡ್ತಾವನೋ ಕೇಳಿಸ್ಕ ಹೌದಾ ನ್ಯೂ ಇಯರ್ ಪಾರ್ಟಿ ಆ್ಯಕ್ಚುಲಿ ನ್ಯೂ ಇಯರ್ ಪಾರ್ಟಿಗೆ ಏನು ಮಾಡೋದು ಅಂತ ಎಲ್ಲಿಗೆ ಹೋಗೋದು ಅಂತ ನೀವೆಲ್ಲ ಏನು ಥಿಂಕ್ ಮಾಡಿದ್ದೀರಾ ಆ್ಯಕ್ಚುಲಿ ನಾನು ಏನಾದರೂ ಸುಳ್ಳು ಹೇಳ್ಬಿಟ್ಟು ಬರ್ತೀನಿ ಇಲ್ಲಿ ಏನೋ ವರ್ಕ್ ಇದೆ ಅಂತ December 31st ಮಾರ್ನಿಂಗ್ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ ಈಗ ಎಲ್ಲಿಗೆ ಹೋಗೋದು ಅಂತ ಪಾರ್ಟಿಗೆ ಪಾರ್ಟಿ ನಾನು ಹೇಳಬೇಕು ಅಂದರೆ ಬೆಟರಪ್ಪ ನ್ಯೂಯಾರ್ಕ್ ಹೋಗೋದ್ರೆ ಹೆಂಗಿರುತ್ತೆ ಇಲ್ಲ ಇದು ನ್ಯೂಯಾರ್ಕು ಅಂತ ಹೇಳ್ತಾವನೆ ಬುಲ್ಡೆ ಬಿಡ್ತಿರ್ಬೇಕು ಅಂತ ಅನ್ನಿಸ್ತಿಲ್ವಾ ನನಗೇನೋನಪ್ಪ ಯಾರು ಅವ್ರಿಗೆ ಬುಲ್ಡೆ ಬಿಡೋಕ್ಕೆ ನಾವು ಇಲ್ಲಿರೋದವನು ಗೊತ್ತೇ ಇಲ್ವಲ್ಲ ಆದ್ರೂ ಹೆಂಗ್ ಬಿಡ್ತಾವನೆ ಬುಲ್ಡೆಯ ಓಸಿ ಪೂರ್ತಿ ಮಾತಾಡೋ ಗಂಟ ಸುಮ್ಮನಿರ್ಲ ಅಲ್ಲಿ ಬೇಡ ಅಂದ್ರೆ ಇನ್ನೆಲ್ಲಪ್ಪ ಇರುತ್ತೆ ಇನ್ನು ಎಲ್ಲಿಗೆ ಹೋಗ್ತಿ ಹೇಳಿ ಪಾರ್ಟಿ ಮಾಡೋಕ್ಕೆ ಸಿಂಗಾಪುರ್ಗೆ ಹೋಗೋಕ್ಕಾಗುತ್ತಾ ಸಿಂಗಾಪುರಲ್ಲಿ ಅವ್ನು ವಿಕಾಸ್ ವಾಪಸ್ ಬಂದವನೆ ನನ್ನ ಫ್ರೆಂಡಲ್ಲಿ ಇಲ್ಲ ಅವ್ನು ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದಿದ್ದಾನೆ
ಈಗ ನೆಕ್ಸ್ಟು ಇನ್ನೇನು ನ್ಯೂಯಾರ್ಕ್ಗೆ ಒಂದು ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ನನಗಿನ್ನು ಯಾವುದು ಈ ನೋಡು ಸ್ವಿಟ್ಜರ್ಲ್ಯಾಂಡು ಸೂಪರ್ ಆಗಿರುತ್ತೆ, ಅಲ್ಲೇ ಫಿಕ್ಸ್ ಮಾಡಿಬಿಡು. ಹಾಂ, ಸ್ವಿಟ್ಜರ್ಲ್ಯಾಂಡಾ? ಇದಕ್ಕೆ ಫಿಕ್ಸ್ ಆಗು ಮಗ ಸುಮ್ಮನೆನೆ, ಓಕೆನಾ? ಫಿಕ್ಸ್ ಆಗು 31 ಡಿಸೆಂಬರ್ 31 ನಾನು ಅಲ್ಲಿರ್ತೀನಿ, ಓಕೆನಾ? ಡೋಂಟ್ ವರಿ ಓಕೆ. 31 ನಾನು ಅಲ್ಲಿರ್ತೀನಿ. ಯಾ ಐ ವಿಲ್ ಡೆಫಿನೆಟ್ಲಿ ಕಮ್, ಓಕೆ. ಯು ಡೋಂಟ್ ವರಿ ಡ್ಯೂಡ್. ನಮ್ಮ ಗೊತ್ತಲ್ಲ ನಮ್ಮ 5 ಫ್ರೆಂಡ್ಸ್, ಓಕೆ. ಹ್ಞೂ, ಓಕೆ ನಾವು ಇಲ್ಲ ಎಲ್ಲ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಸ್ಬಿಡು, ಓಕೆನಾ? ಅಲ್ಲಿ ಇನ್ಫಾರ್ಮ್ ಮಾಡು ಅವರಿಗೆಲ್ಲನೂ. ಓಕೆ. ಇನ್ನೊಂದ್ಸಲ ಎಲ್ಲ ಗ್ರೂಪಲ್ಲಿ ಕನ್ಫರ್ಮ್ ಮಾಡಿಬಿಟ್ಟು ಹೊರಟ್ಬಿಡೋಣ. ಮಗ, ಇವ್ರು ನಿಜವಾಗ್ಲೂ ಹೋಯ್ತಾರೆ ಇವರು ಸ್ವಿಟ್ಜರ್ಲ್ಯಾಂಡ್ಗೆ? ನನಗೇನೆಲ್ಲ ಗೊತ್ತು, ಏನೋ ಮಾತಾಡ್ತಾವ್ರಲ್ಲ ಸ್ವಿಟ್ಜರ್ಲ್ಯಾಂಡು ಅಂತ ಹೇಳ್ಬಿಟ್ಟು ಹೋದ್ರು ಹೋಯ್ತಾರ ಅಂತ. ಅಲ್ಲಿ ಇಲ್ಲಿ ನೋಡಿದ್ರೆ ಕೂಲಿ ಕೆಲಸ ಮಾಡಕ್ಕೆ ಬಂದವನಿ ಸ್ವಿಟ್ಜರ್ಲ್ಯಾಂಡ್ಗೆ ಹೆಂಗ್ಲ ಹೋಯ್ತಾನೆ? ನನಗೂ ಅದೇನೇ ಅರ್ಥ ಆಯ್ತಿಲ್ಲ. ಏನು, ಯಾವ ಕಾರ್ ತಗೋಬೇಕು ಅನ್ಕೊಂಡಿದ್ಯಾ? ಹೌದಾ, ನ್ಯೂ ಇಯರ್ಗೆ ಅದೇ ನ್ಯೂ ಮಾಡಲ್ ಅಂತನಾ? ಹೌದಾ? ಹೇ ನೋಡೋ, ಚೆನ್ನಾಗಿದ್ರೆ ನನಗೂ ಬುಕ್ ಮಾಡು. ಓಕೆ, ಎಲ್ಲ ಒಂದೇ ಥರ ಕಾರ್ ತೊಗೊಬಿಡೋಣ ನ್ಯೂ ಇಯರ್ಗೆ. ಮೇ ಬಿ ಫಾರಿನ್ಗೆ ಹೋಗಿರ್ತೀವಲ್ಲ, ಆ ಸೆಲೆಬ್ರೇಷನ್ ಮುಗಿದ್ಮೇಲೆ ತೊಗೊಳ್ಳೋಣ ಬಿಡು. ಯಾ ಹಂಗೆ ಮಾಡೋಣ, ಓಕೆ. ಇಲ್ಲ 5 ಮೆಂಬರ್ಸು ಜೊತೆಲೆ ತಗೊಬಿಡೋಣ. ಅವ್ರಿಗೂ ಕನ್ಫರ್ಮ್ ಮಾಡಿಸು, ಓಕೆನಾ? ಕಾರ್ ಎಲ್ಲ ಒಂದೇ ಓಕೆ ಆದರೆ ಎಲ್ಲರೂ ಒಂದೇ ದಿನ ತೊಗೊಂಡ್ರೆ ಬೆಸ್ಟ್ ಅಲ್ವಾ? ಏ, ಈ ಗೌರಿ ಹುಡ್ಕವಳೆ ಅಂತಂದರೆ ಅಂತ ಇಂಥ ಕಾಂಜಿ ಪಿಂಜಿ ಹುಡ್ಗುನಂತೂ ಹುಡ್ಕಿರಕ್ಕಿಲ್ಲ. ನನಗನ್ನಿಸ್ದಂಗೆ ಯಾರೋ ಸರಿಯಾಗಿರೋ ಪಾರ್ಟಿ ನೀನಿಯಾ ಹುಡುಕ್ಬಿಟ್ಟವ್ರೆ ಅಂತ ನೀನು ಅನ್ನಿಸ್ತೈತೆ ನನಗಂತೂ. ನಿಜವಾಗೂ ಏನೋ ಇದ್ರಾಗ ಮಸ್ಲತ್ತೈತಿ. ಹುಡ್ಗ ಎಲ್ಲ ಸಾವುಕಾರನೇನಿಯಾ ಅಂತ ಅನ್ನಿಸ್ತದೆ ನೋಡಿದ್ರೆ. ಇಲ್ಲಾಂದರೆ ಯಾರೂ ಇಲ್ಲ ಅಂದಮೇಲೆ ಇನ್ನು ಫೋನಲ್ಲಿ ಇನ್ನು ಯಾರ ಹತ್ರ ಬಿಲ್ಡಪ್ ಕೊಡೋಕ್ಕಾಗ್ತದೆ? ಅದು ಬೇರೆ ಯಾವುದೋ ಹುಡುಗಿ ಹತ್ರ ಬಿಲ್ಡಪ್ ಕೊಡ್ತಾನೇನಕ್ಕೆ, ಹುಡುಗಿ ಹತ್ರನೂ ಬಿಲ್ಡಪ್ ಕೊಡ್ತಾ ಇಲ್ಲ. ಬಿಲ್ಡಪ್ ಕೊಡ್ತಿರೋದು ಯಾರೋ ಫ್ರೆಂಡ್ ಹತ್ರ ಯಾಕಲ ಬಿಲ್ಡಪ್ ಕೊಡ್ತಾರೆ? ನನಗನ್ನಿಸ್ದಂಗೆ ಹುಡುಗ ಯಾಕೋ ಶ್ರೀಮಂತ ಅಂತಲೇ ಅನ್ನಿಸ್ತದೆ. ನನಗೆ ಯಾಕೋ ಹೊಟ್ಟೆ ಎಲ್ಲ ಉರಿತಾ ಇತ್ತಲ್ವೆಲ್ಲ ನನಗೆ. ಏನು ಮಾಡೋದು? ಹ್ಞೂ, ಗೌರಿ ಮೊದಲೇನೆಯ ಫಾರಿನ್ಗಳಿಗೆ ಅಲ್ಲಿ ಇಲ್ಲಿ ಎಲ್ಲನೂ ಓಡಾಡ್ಕೊಂಡು ಬೆಳೆದ್ಬಿಟ್ಟು ಬಂದವಳಲ್ಲ. ಆ ಫಾರಿನ್ ಫ್ರೆಂಡ್ ಏನೇ ಇರಬೇಕೇನೋ ಇವನು ಸುಮ್ಮನೆ ನಾಟಕ ಮಾಡೋಕ್ಕೆ ಏನ ಕರ್ಕೊಂಡು ಬಂದವ್ರ ಅಂತ. ಮಗ, ನಿನ್ನ ಕತೆ ಮುಗೀತು. ನೀನು ಬಂಗಾರ ಮುನ್ನ ಹಿಡಿಯೋಕ್ಕಾಯ್ತದ? ಅಯ್ಯೋ ಶಿವನೇ, ಏನಾದರೂ ಮಾಡಬೇಕಲ್ಲ ಇವಾಗ. ಅಯ್ಯೋ, ನನ್ನ ಹೆಂಡತಿ ಸಾವುಕಾರ್ತಿ ಆಗಿರೋದು ನನಗೆ ಹೊಟ್ಟೆ ಉರಿತೈತೆ ಕಣ ನನಗೆ. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಏನಾದರೂ ಒಂದು ಮಾಡ್ತೀನಿ ಬಿಡಲ್ಲ, ಸುಮ್ಮನೆ ಅಂತೂ ಬಿಡಲ್ಲ. ಏನಾದರೂ ಒಂದು ಮಾಡೇ ಮಾಡ್ತೀನಿ ಪ್ಲಾನ್. ಬಾ ಹೋಗೋಣ.